ಫಸ್ಟಿಗೆ ಮಾನಸಿಕ ಸಾಮರ್ಥ್ಯ ಇದರಲ್ಲಿ ಮೆಂಟಲ್ ಎಬಿಲಿಟಿ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಮೆಂಟಲ್ ಎಬಿಲಿಟಿ ಅಂದರೆ ತುಂಬ ನಂಬರ್ಸಿಂದ ಕೇಳ್ತಾರೆ. ನಮ್ಮ ಮನೆ ಹೇಳಿದ್ದೆ ನಂಬರ್ಸ್ ಹೇಗೆ ಲೆಕ್ಕ ಎಲ್ಲ ಮಾಡಬೇಕು ನಂಬರ್ಸ್ನಲ್ಲಿ. ಹಾಗಾದರೆ ಫಸ್ಟ್ ಈಗ ಎಡಿಷನ್ ಬಗ್ಗೆ ನೋಡುವ. ಬಹಳ ಮುಖ್ಯವಾಗಿ ನಮಗೆ ಮ್ಯಾಥ್ಸ್ ಅಂದ ತಕ್ಷಣ ಸಂಖ್ಯೆ ಮತ್ತು ಅಂಕಿಗಳು ಅಂತ, ನಂಬರ್ಸು ಮತ್ತು ಡಿಜಿಟ್ಸು, ಸಂಖ್ಯೆಗಳು ಮತ್ತು ಅಂಕಿಗಳು, ಇದು ಬೇಸಿಕ್ ತಿಳ್ಕೊಳ್ಳೋದು. ನಮ್ಮ ಶಾಲೆಗಳಲ್ಲಿ ಅಂಕಿಗಳ ಬಗ್ಗೆ ಸಂಖ್ಯೆಗಳ ಬಗ್ಗೆ ತಿಳಿಸೋದೇ ಅದಿಲ್ಲ, ಅದು ಒಂದು ಸೈಡ್. ಅದನ್ನು ಮಾಡೋಕ್ಕೆ ಹೋದರೆ ಈಗ ನಮಗೆ ಕಷ್ಟ ಆಗುತ್ತೆ. ಈಗ ಮೊದಲು ಈ ಮ್ಯಾಥ್ಸ್ ಅಂತಕ್ಕಂಥದ್ದು, ಈ ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದು ಬೇಸಿಕ್ ಮ್ಯಾಥ್ಸ್. ಇದನ್ನು ನಮ್ಮ ಪೂರ್ವಿಕರು ತುಂಬ ಚೆನ್ನಾಗಿ ಬೇಸಿಕ್ ಮ್ಯಾಥ್ಸನ್ನು ಮಾಡ್ತಾಯಿದ್ರು, ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಮ್ಯಾಥ್ಸನ್ನು. ಅವ್ರಿಗೆ ಯಾವುದೇ ವಿದ್ಯೆ ಇದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಕೆರೆ ಇತ್ತು, ಒಂದು ಕೆರೆಗೆ ಒಂದು ಹಕ್ಕಿ ಹೋಗುತ್ತೆ, ಅದು ಮುಳುಗ್ತಾ ಮುಳುಗ್ತಾ 1, ಹೇಳ್ತಾ ಹೇಳ್ತಾ 3, ನೋಡಿ ಆರ್ತಾ ಆರ್ತಾ 6. ಹಾಗಾದರೆ ಎಷ್ಟು ಒಟ್ಟು ಎಷ್ಟು ಕಾಗೆ? ನೋಡಿ ಹೆಂಗಿದೆ. ಒಂದು ಹಕ್ಕಿ ಇತ್ತು, ಅದು ಒಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಬೇಸಿಗೆ ಕಾಲ ತಂಪು ಮಾಡ್ಕೋಬೇಕು, ಅದಕ್ಕೆ ಮುಳುಗುತ್ತೆ. ಎಷ್ಟು ಹೇಳ್ತಾ ಹೇಳ್ತಾ 7, ಆರ್ತಾ ಆರ್ತಾ 6. ಹಾಗಾದ್ರೆ ಒಟ್ಟು ಎಷ್ಟು ಕಾಗೆ ಇದ್ದಾವೆ ಅಂತ ಪ್ರಶ್ನೆ ಕೇಳೋದು, ಹಕ್ಕಿ ಇದೆ ಅಂತ ಪ್ರಶ್ನೆ ಕೇಳೋದು. ಇವೆಲ್ಲ ಲಾಜಿಕ್ ಅಂತ ಕರೀತಾರೆ. ಮತ್ತೆ ಎಷ್ಟು ಮಟ್ಟಿಗೆ ನಾವು ವಿವೇಚನೆ ಮಾಡ್ತೀವಿ, ಎಷ್ಟು ಚೆನ್ನಾಗಿ. ಒಬ್ಬ ನಾನು SLC ಫಸ್ಟ್ ಕ್ಲಾಸ್ ಬಂದಾಗ ನಮ್ಮೂರಲ್ಲಿ ಒಬ್ಬರು ಲಕ್ಕೆ ಕೆಂಪಪ್ಪ ಅಂತಿದ್ರು. ಅವರು ಮಹಾಭಾರತವನ್ನು ರಾಮಾಯಣವನ್ನು ಅದ್ಭುತವಾಗಿ ಓದರು. ಅದೆಲ್ಲ ಸಂಸ್ಕೃತ ಬರೆದಿದ್ದಂಥದ್ದು. ಎಷ್ಟು ಚೆನ್ನಾಗಿ ಅದನ್ನು ಅರ್ಥೈಸೋದು, ಅದನ್ನು ಹೀಗೆ ಅಂತ. ಒಂದೊಂದು ಕಾಂಡಗಳನ್ನು, ಸುಂದರಕಾಂಡ, ಯುದ್ಧಕಾಂಡ, ಯುದ್ಧ ಪರ್ವ, ಇವುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಅವರು ಇದು ಮಾಡೋದು ಅಂದರೆ ಅವ್ರೇನು ಓದಿರಲಿಲ್ಲ. ಅವ್ರನ್ನ ಹರಿಕತೆ ಮಾಡೋಕ್ಕೆ ಕರೆಯೋದು, ಬನ್ನಿ ನೀವು ಕತೆ ಓದ್ಕೊಡಿ ಅಂತೇಳಿ. ಆ ವ್ಯಕ್ತಿ ನಾನು SLC ಫಸ್ಟ್ ಕ್ಲಾಸಾಗಿ ಬಂದಾಗ ನನ್ನನ್ನು ಪ್ರಶ್ನೆ ಕೇಳಿದ್ರು, ನಿಮ್ಗೆ ಎಷ್ಟಪ್ಪ ಗಣಿತದಲ್ಲಿ ಅಂತ. ನಾನು ಹೇಳಿದೆ ಆಗ ಗಣಿತದಲ್ಲಿ ನನಗೆ 58 ಅಂದೆ. ಓ ಫೈನ್, ಒಳ್ಳೆಯದಾಯ್ತು ಬಿಡಪ್ಪ ಅಂದರೆ. ನಾವು ಒಂದು ಲೆಕ್ಕ ಹೇಳ್ತೀನಿ ಮಾಡು ಅಂತ ಹೇಳಿದ್ರು. ನೋಡು, ಒಬ್ಬ ರೈತ ಇದ್ದ, ಅವನಿಗೆ ಮನೆಯಲ್ಲಿ ಹಾಲು ಬೇಕು, ಅದಕ್ಕೋಸ್ಕರ ಒಂದು ಎಮ್ಮೆ ತಂದ. 450 ರೂಪಾಯಿ ಒಂದು ಎಮ್ಮೆ ತಂದ. ಎಷ್ಟು? 450 ರೂಪಾಯಿಗೆ ಒಂದು ಎಮ್ಮೆ ತಂದ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಎಷ್ಟು ಲಾಜಿಕ್ ಇದೆ ನೋಡಿ. 450 ರೂಪಾಯಿಗೆ ಒಂದು ಎಮ್ಮೆ ತಂದೆ, ಎಷ್ಟು ಚೆನ್ನಾಗಿದೆ. 450 ರೂಪಾಯಿಗೆ ಎಮ್ಮೆ ತಂದಿದ್ದೀನಿ, ಅದನ್ನು ಯಾಕೋ ಅದು ಸರಿಯಾಗಿ ಹಾಲು ಕರೀತಾ ಇಲ್ಲ, ಅದಕ್ಕೆ ಮಾಡಿದೆ 350 ರೂಪಾಯಿಗೆ ಮಾರಿದೆ. ಇದು ಲಾಭನೋ ನಷ್ಟನೋ ಅಂತ ನಾನು ಒಂದ್ಸತಿ ಇಲ್ಲ ಇದು ನಷ್ಟ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳೋಣ, ಲಾಭ ಅಂತ ಹೇಳಿದ್ರೆ ತಪ್ಪು ಅಂತ ಹೇಳೋಣ. ಹಾಗಾದ್ರೆ ಮಾಡೋದೇ ಲೆಕ್ಕನ ಇದನ್ನ. ಎಷ್ಟು ಚೆನ್ನಾಗಿದೆ ನೋಡಿ ಲಾಜಿಕ್. ಇಲ್ಲೊಂದು ಲಾಜಿಕ್ ಇದೆ, ನಾವು ಸರಿಯಾಗಿ ಗ್ರಹಿಸ್ಕೋಬೇಕು. ನಮಗೆ ಸರಿಯಾಗಿ ಮಾಹಿತಿ ಬೇಕು, ಮತ್ತು ಆ ಓದೋದನ್ನು ಸರಿಯಾಗಿ ಓದ್ಕೋಬೇಕು. ಎಷ್ಟೋ ಸತಿ ಓದಕ್ಕೆ ಬರೋದಿಲ್ಲ ನನಗೆ. ಓದಕ್ಕೆ ಬರೋದಿಲ್ಲ ಅಂದರೆ ಕಲ್ತಿರ್ತೀವಿ ಓದೋದನ್ನು, ಹಾಗಲ್ಲ, ಓದೋ ವಿಧಾನದಲ್ಲಿ ಓದಿರೋದಿಲ್ಲ. ಈಗೆಲ್ಲ ನಮ್ಮ TVಯವರೆಲ್ಲ ಹಾಗೆ ಏನೇನೋ ಮಾತಾಡೋದು. ಹೇಗೆ ಮಾತಾಡ್ತಿರ್ತಾರೆ ಅಂದರೆ, ಸಹಜವಾಗಿ ಪ್ರವಾಹ ಬರುತ್ತೆ, ಮಳೆ ಬರುತ್ತೆ, ಹೆಚ್ಚು ಮಳೆ ಆದಾಗ ನೀರು ಹೆಚ್ಚಾಗುತ್ತೆ, ಪ್ರವಾಹ ಬರುತ್ತೆ. ಪ್ರವಾಹ ಬಂದಂತಹ ಸಮಯದಲ್ಲಿ ಪ್ರವಾಹದ ಹಾದಿ ಉದ್ದಕ್ಕೂ ಏನೇನು ಸಿಗುತ್ತೆ ಅದನ್ನೆಲ್ಲ ಕೊಚ್ಕೊಂಡು ಹೋಗುತ್ತೆ. ಇಟ್ ಈಸ್ ಅ ನ್ಯಾಚುರಲ್.
ನಮ್ಮ ನ್ಯೂಸ್ ಓದ್ತಕ್ಕಂಥವ್ರು ಹಂಗಲ್ಲ. ಎಡೆಬಿಡದೆ ಸುರಿದಂತ ಮಳೆಯಿಂದಾಗಿ ನೋಡಿ, ಎಡೆಬಿಡದೆ ಸುರಿದಂತ ಮಳೆಯಿಂದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ದಿಗ್ಗಬಂಧನ. ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತಾಡಬಾರ್ದು ಅಂತಿದೆಯಾ? ಅರ್ಥ ಆಗ್ತಿದೆಯಾ? ಹೇಗೆ ಹಾಸ್ಪಿಟ್ಲಿಗೆ ಯಾರೋ ಒಬ್ಬ ಮಂತ್ರಿ ಹೋಗಿ ಅಡ್ಮಿಟ್ ಆಗ್ತಾನೆ, ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಮಂತ್ರಿಯೂ ಅಡ್ಮಿಟ್ ಅಂದ್ರೆ ಹಾಗಾದ್ರೆ ಮಂತ್ರಿ ಅಡ್ಮಿಟ್ ಆಗ್ಬಾರ್ದು ಅಂತಲ್ಲ. ಸೊ ಇದು ಎಲ್ಲ ನಾನ್ ಸೆನ್ಸ್. ತುಂಬ ಚೆನ್ನಾಗಿ ಹೇಗೆ ಮಾಡ್ತಾ ಇದ್ರೆ, ಕನ್ನಡನ ಇವರು ಬೆಳೆಸ್ತಾ ಇಲ್ಲ, ಕನ್ನಡನ ಹಾಳು ಮಾಡ್ತಾ ಇದ್ದಾರೆ, ಭಾಷೆಯನ್ನು ಹಾಳು ಮಾಡ್ತಾ ಇದ್ದಾರೆ. ನೋಡಿ, ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾ ಇದ್ದಾರೆ, ಅದನ್ನ ಕನ್ನಡದಲ್ಲಿ ಬರೆದು ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾ ಇದ್ದಾರೆ. ಈ ಹುಟ್ಟ ಮಗುಗೆ ಕಾನ್ಸೆಪ್ಟ್ ಬರದೆ ಬ್ರೇಕಿಂಗ್ ನ್ಯೂಸ್ ಅಂತ ಇನ್ನು 50 ವರ್ಷದ ನಂತರ ನಾವು ನಮ್ಮ ಡಿಕ್ಷನರಿಯಲ್ಲಿ ನಿಘಂಟಲ್ಲಿ ಸೇರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್ ಅನ್ನೋದು ಯಾವ ಪದ ಅಂತ. ಈಗ ಎಷ್ಟೋ ಪದಗಳಿಗೆ ನಮ್ಗೆ ಗೊತ್ತಿಲ್ಲ, ಅನ್ಯ ದೇಶಿ ಪದಗಳು. ಎಲ್ಲವನ್ನು ಕನ್ನಡದಲ್ಲಿ ಬರೆಯೋದು, ಇಂಗ್ಲಿಷನ್ನೇ ಕನ್ನಡದಲ್ಲಿ ಬರೆಯೋದು. ಮತ್ತೆ ನಮ್ಮ ಶಾಲೆಗಳು ಹಾಗೇನೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಅರ್ಥ ಆಗಲ್ಲ ಬೆಂಗಳೂರು ಮಕ್ಕಳಿಗೆ ಕನ್ನಡದಲ್ಲಿ ಮಾಡಿದ್ರೆ. ನಮ್ಮ ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಹೇಳಿ ಕನ್ನಡದಲ್ಲಿ ಅರ್ಥೈಸ್ತಾರೆ. ಈ ಟ್ರಾನ್ಸ್ಲೇಷನ್ ಮೆಥಡ್ ಇದು ಒಂದು ಆಳು ನಮ್ಮ ಗ್ರಾಮೀಣ ಅಭ್ಯರ್ಥಿಗಳಿಗೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ನಮ್ಗೆ ಸದ್ಯಕ್ಕೆ ಟೈಮ್ ಇಲ್ಲದ ಕಾರಣ ಮೆಂಟಲ್ ಎಬಿಲಿಟಿ ಬಗ್ಗೆ ಮಾತಾಡ್ಬಿಡುವ. ಈ ರೀತಿ ನಮಗೆ ಟೆಕ್ನಿಕ್, ಲಾಜಿಕಲ್ ಮ್ಯಾಥ್ಸ್, ಇದನ್ನ ಸಿಲ್ಲಿ ಮ್ಯಾಥ್ಸ್ ಅಂತ ಕರೀತಾರೆ. ಸಿಲ್ಲಿ ಮ್ಯಾಥ್ಸ್ ಅಂತ ಕರೆದ್ರು, ಬಟ್ ಇದರಲ್ಲಿ ತುಂಬ ಆಲೋಚನೆ ಮಾಡೋ ಸಾಮರ್ಥ್ಯ ಇದೆ. ಮತ್ತು ಒಂದೇ ನಿಮಿಷದಲ್ಲಿ ಆಲೋಚನೆ ಮಾಡಿ ನೀವು ಬರೀಬೇಕಾಗುತ್ತೆ. ಸೊ ನೋಡುವ ಏನೇನು ಬರುತ್ತೆ ಅಂತ. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು 10 ಐಟಮ್ಸ್ಗಳು ಬರ್ತವೆ. ಫಸ್ಟು ಎಡಿಷನ್. ನೋಡಿ ಎಷ್ಟು ಚೆನ್ನಾಗಿದೆ. ಎಡಿಷನ್ ಕೂಡೋದು, ಸಂಕಲನ ಮಾಡೋದು. ಆಮೇಲೆ ಸಬ್ಸ್ಟ್ರಾಕ್ಷನ್, ವ್ಯವಕಲನ ಮಾಡೋದು. ಆಮೇಲೆ ಮಲ್ಟಿಫಿಕೇಶನ್, ಗುಣಾಕಾರ ಮಾಡೋದು. ಆಮೇಲೆ ಡಿವಿಷನ್, ಭಾಗಾಕಾರ ಮಾಡೋದು. ಮತ್ತೇನು ಮುಂದೆ? ಮತ್ತೆ ಸಿಂಪಲ್ ಆನ್ಸರ್ ಕೊಡೋದು. ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಫಿಕೇಶನ್, ಡಿವಿಷನ್ಸ್, ಈ 4 ಸೇರಿ ಸಿಂಪಲ್ ಆನ್ಸರ್ಸ್ ಕೊಡೋದು.